ನೋಡಿ ಇದು ದೇವಸ್ಥಾನದ ಹಿಂದೆಗಡೆ ಈ ಥರ ಇದೆ ಜಾಗ. ಮಕ್ಕಳು ಬರೀ ಮೋಸ ಮಾಡ್ತಾರೆ ಇಲ್ಲಿ. ಬರೋರು ಪೆಟ್ರೋಲ್ ಹಾಕ್ಸ್ಬೇಡ್ರಿ, ಇಲ್ಲಿ ದೊಡ್ಡ ಕಳ್ಳ ಮಕ್ಕಳು, ಚೋರ್ ನನ್ನ ಮಕ್ಕಳು. ನೋಡಿ ಆಗಿನ ಕಾಲದಲ್ಲಿ ಅಂಗಡಿಗಳು ಯಾವ ಥರ ಐತಿ ಅಂತ ನೋಡಿ. ಇಲ್ಲೆಲ್ಲ ಹಳೆ ಕಾಲದ ಮನೆಗಳು ನೋಡ್ಬೋದು ಇಲ್ಲಿ ಬಂದರೆ, ಈ ರೂಟಲ್ಲಿ ಬಂದರೆ. ಎಲ್ಲ ಥರ 77 ಬೆಟ್ಟದ ಹೆಸರು ರೂಮ್ಗಳೈತೆ ಇಲ್ಲಿ. ಬೆಳಗ್ಗೆ ಗಾಡಿನ ಪೂಜೆ ಮಾಡಿಸ್ಬೋದು. ಅವರೇ ಗಾಡಿ ತೊಳ್ದು ಹಾರ ಎಲ್ಲ ಹಾಕಿ ನಾರ್ಮಲಾಗಿ ಪೂಜೆ ಮಾಡಿಕೊಡ್ತಾರೆ. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಆನಂದ್ ಕನ್ನಡಿಗ. ಇವತ್ತು ನಮ್ಮ ಜರ್ನಿ ಎಲ್ಲಪ್ಪ ಅಂತ ನೀವು ತಮ್ನೇಲಲ್ಲೇ ನೋಡಿದ್ದೀರಾ ಆಲ್ರೆಡಿ. ನಾವಿವತ್ತು ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಒಂದು ಕೆಲಸ ಇತ್ತು, ಹಾಗೆ ಇನ್ನೂ ಒಂದು ಇಷ್ಟೊತ್ತಿಗೆ ದರ್ಶನ ಮಾಡಿದ್ರೆ ಒಳ್ಳೆಯದು. ಯಾವಾಗ ಏನು ಅಂತ ಈ ಜರ್ನಿಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ. ಎಲ್ಲಿ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂದರೆ ಪೆಟ್ರೋಲ್ ಹಾಕ್ಸೋದ್ರಿಂದ ಜರ್ನಿನ ಸ್ಟಾರ್ಟ್ ಮಾಡೋಣ. ಬೆಟ್ಟಕ್ಕೆ ಹೋಗೋಕ್ಕೆ ಪೆಟ್ರೋಲ್ನ ಹಾಕ್ಸೋಣ. ಇವಾಗ ನಮ್ಮ ಗಾಡಿಗೆ ಬಂದು ಒಂದು 700 ರೂಪಾಯಿ ಪೆಟ್ರೋಲು. ಅದಕ್ಕೊಂದು ಫುಲ್ ಟ್ಯಾಂಕ್ ಅಂತೂ ಒಂದು 500 ರೂಪಾಯಿ ಅಷ್ಟೇ ಫುಲ್ ಟ್ಯಾಂಕ್. ಅದಕ್ಕೆ ಆ್ಯಕ್ಸಿಸ್ಗೆ ನಮ್ಮ ಗಾಡಿಗೆ ಒಟ್ಟಿಗೆ ಹಾಕ್ಸ್ಬಿಡ್ತಾಯಿದ್ದೀವಿ 700 ರೂಪಾಯಿಗೆ. ಇಲ್ಲೇ ಹಾಕ್ಸ್ಕೋಬೇಕು. ಅಲ್ಲೊಂದು ಸ್ಕ್ಯಾಮ್ ಇದೆ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಮಹದೇಶ್ವರ ಬೆಟ್ಟದಲ್ಲಿ ಯಾವ ಥರ ಸ್ಕ್ಯಾಮ್ ನಡೆಯುತ್ತೆ ಅಂತ. ನಾವು ಅದಕ್ಕೆ ಇಲ್ಲೇ ಶಿವನಹಳ್ಳಿಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡ್ತಾಯಿದ್ದೀವಿ. ಆ ಟ್ಯಾಂಕೆ ಫುಲ್ ಮಾಡಿಸಿದ್ದೀವಿ. ನೋಡಿ, ಇದು ನಮ್ಮ ಶಿವನಹಳ್ಳಿ ದೇವಸ್ಥಾನ. ನಾವು ಕರೆಕ್ಟಾಗಿ 5 ಗಂಟೆಗೆ ಮನೆ ಬಿಟ್ಟು 5 ಗಂಟೆಗೆ ಬಿಟ್ಟು ಎಲ್ಲೆಲ್ಲಿ ಸ್ಟಾಪ್ ಆಗ್ತೀವಿ, ಎಲ್ಲೆಲ್ಲಿ ಏನು ಅಂತ ನಿಮಗೆ ತಿಳಿಸ್ತೀನಿ. ನಾವು ನೋಡಿ ಅಲ್ಗೂರಲ್ಲಿದ್ದೀವಿ ಆಲ್ರೆಡಿ. ಏನೋ ಸ್ವಲ್ಪ ತೊಗೋಬೇಕಾಯಿತು, ಅದು ತೊಗೊಂಡು ಈಗ ಹೋಗ್ತೀವಿ. ನೋಡಿ, ಅಲ್ಗೂರು ಸರ್ಕಲ್ ಇದು. ಅಲ್ಗೂರಿಂದ ಮಳವಳ್ಳಿಗೆ ಬಂದು ಸ್ವಲ್ಪ ಗಾಡಿ ಹೀಟಾಗಿತ್ತು ಅಂತ ಮೇನ್ ರೋಡ್ ಪಕ್ಕನೇ ಒಂದು ಟೀ ಅಂಗಡಿಗೆ ಹಾಕಿದ್ದೀವಿ. ಬನ್ನಿ ಟೀ ಕುಡಿಯೋಣ. ಟೀ ಕುಡ್ದಾದ್ಮೇಲೆ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದೀಗ ನಾವು ಇರೋದು ಮಳವಳ್ಳಿಲಿ. ಮಳವಳ್ಳಿಯಿಂದ ಒಂದು 5 ಕಿಲೋಮೀಟ್ರ್ ಬಂದಿದ್ದೀವಿ. ರೋಡ್ ಸೈಡೇ ಟೀ ಕುಡ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಜರ್ನಿಲಿ ಯಾವ ಥರ ಇರುತ್ತೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ಲು ತಿಳಿಸ್ಕೊಡ್ತೀನಿ. ನೋಡಿ, ಟೀ ಕುಡ್ದಾಯಿತು, ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ನಾನು ಹಾಗೆ ಹೇಳ್ದಂಗೆ ನಮ್ಮ ಜರ್ನಿಲಿ ಏನೇನು ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ನೋಡಿ, ವ್ಯೂ ಸಂಜೆಲಿ ಹೋದರೆ ಯಾವ ಥರ ವ್ಯೂ ಇರುತ್ತೆ ಅಂತ. ನಾವು ಸಂಜೆಲಿ ಹೋಗೋ ಕಾರಣ ಏನಪ್ಪ ಅಂದರೆ ಬೆಳಗಿನ ಜಾವ ಹೋಗ್ಬೋದು, ಹಾಗೂ ಸಂಜೆಲಿ ಹೋಗ್ಬೋದು. ಯಾಕಪ್ಪ ಅಂದರೆ ಮಧ್ಯಾಹ್ನ ಫುಲ್ಲು ಬಿಸಿಲು ಅಂದರೆ ಫುಲ್ಲು ನತ್ತಿ ಬಿಸಿಲು, ಗಾಡಿ ಓಡ್ಸೋಕ್ಕಾಗಲ್ಲ. ಹಾಗೆ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂತ ಒಂದೇ ಕಾರಣಕ್ಕೆ ನಾವು ಯಾವಾಗೇ ಮಹದೇಶ್ವರ ಬೆಟ್ಟಕ್ಕೆ ಹೋದರೂ ನೈಟು ಅಥವಾ ಬೆಳಗಿನ ಜಾವ ಎರಡೇ ಪ್ಲ್ಯಾನ್ ಮಾಡೋದು. ನೈಟಲ್ಲಾದರೆ ಹೋಗೋದು ಜರ್ನಿ ಗೊತ್ತಾಗಲ್ಲ. ನೋಡಿ, ಇದು ಸತ್ಯಕಾಲ ಸೇತುವೆ ಹೋಗೋ ರೋಡು. ಇಲ್ಲಿಂದ ಸ್ಟ್ರೈಟ್ ಹೋಗಿ, ಯಾಕಪ್ಪ ಅಂದರೆ ಸತ್ಯಕಾಲಕ್ಕೆ ಹೋದರೆ 4 ಕಿಲೋಮೀಟ್ರಿಂದ 5 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಜರ್ನಿ. ಈಗ ಹೊಸ್ದಾಗಿ ರೋಡ್ ಮಾಡಿದ್ದಾರೆ. ಡೈರೆಕ್ಟ್ ಸತ್ಯಕಾಲ ಸೇತುವೆಯಿಂದ ಆರಾಮಾಗಿ ಕೊಳ್ಳೇಗಾಲನೂ ಹೋಗಂಗಿಲ್ಲ, ಸ್ಟ್ರೈಟ್ ಹೋದರೆ ಬೆಟ್ಟಕ್ಕೆ. ನೋಡಿ, ಇದು ಸತ್ಯಕಾಲ ಹೊಸ ಸೇತುವೆ ಯಾವ ಥರ ಇದೆ ಅಂದರೆ ಒಂದು ಕಾಡು ಮಧ್ಯ ಆಗಿರ್ಬೋದು, ಒಂದು ಬೆಟ್ಟದ ಮಧ್ಯ ರೋಡನ್ನ ಮಾಡಿರೋದು. ಇದು ಸತ್ಯಕಾಲ ಸೇತುವೆ ಹೊಸ ರೋಡು. ಇಲ್ಲಿಗೆ ಬರೋರು ಹುಷಾರಾಗಿರಿ. ಏಕೆಂದರೆ ಒಂದೊಂದು ಗಾಡಿ ಬಂದರೆ ಸಖತ್ತು ರಾಬ್ರಿ ಕಳ್ತನ ನಡೆಯೋ ಪ್ಲೇಸ್ ಇದು. ಕಾರಲ್ಲಿ ಬಂದರೆ ಸೇಫ್ಟಿ ಜಾಸ್ತಿ. ಹಾಗೆ ಬೈಕಲ್ಲಿ ಬರೋರು ಒಂದು 2-3 ಗಾಡಿ ಜೊತೇಲಿ ಬನ್ನಿ. ಯಾಕಪ್ಪ ಅಂದರೆ ಒಂದೊಂದು ಗಾಡಿ ಬಂದರೆ ರಾಬ್ರಿ ಆಗೋ ಕಾರಣ ಎಲ್ಲ ಇದೆ ಇಲ್ಲಿ. ಈ ಥರ ವಾತಾವರಣ ಇದೆ. ನೋಡಿ, ಸತ್ಯಕಾಲ ಹೊಸ ಸೇತುವೆ ಸುತ್ತ ಬೆಟ್ಟನೇ. ನೋಡಿ, ಸತ್ಯಕಾಲ ಸೇತುವೆಯಲ್ಲಿ ನೀರು ಜಾಸ್ತಿ ತುಂಬಿದೆ, ನೀರು ಹರಿದು ಬರ್ತಾಯಿದೆ. ಅದು ನಿಮ್ಗೆ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಬೆಳಗ್ಗೆ ಬರಬೇಕಾದ್ರೆ ತೋರಿಸ್ತೀನಿ ಆ ವಿಡಿಯೋನ. ನೋಡ್ತಾ ಇದ್ದೀರಾ, ಹೊಸ ಸೇತುವೆ ಮೇಲೆ ಹೋಗ್ತಾಯಿದ್ದೀವಿ ನಾವು. ನೋಡಿ, ಅದು ಅಲ್ಲಿ ಕಾಣ್ತಾಯಿದೆ ನೋಡಿ, ಹಳೇ ಸೇತುವೆ, ಸತ್ಯಕಾಲ ಹಳೇ ಸೇತುವೆ. ಅದು ಕತ್ಲೆ ಕಾಣ್ತಾ ಇಲ್ಲ, ಅದ್ರ ಝೂಮ್ ಹಾಕಿದ್ದೀನಿ ನೋಡಿ. ಇಲ್ಲಿ ಹೋಗ್ತಾ ಕೊಳ್ಳೇಗಾಲಕ್ಕೆ ಹೋಗೋ ಕಾರಣವೇ ಇಲ್ಲ. ಕೊಳ್ಳೇಗಾಲಕ್ಕೆ ನಾವು ಎಂಟ್ರಿನೇ ಆಗಲ್ಲ. ಯಾಕಪ್ಪ ಅಂದರೆ
ಡೈರೆಕ್ಟ್ ರೋಡ್ನೇ ಬಿಟ್ಟಿದ್ದಾರೆ. ಕೊಳ್ಳೇಗಾಲದಿಂದ ಹೋದರೆ 2 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಷ್ಟೇ, ಆದರೂ ಡೈರೆಕ್ಟ್ ಹೋಗೋ ಥರ ದಾರಿ ಮಾಡಿದ್ದಾರೆ. ಈ ನೋಡಿ ಈ ಥರ ಸೇಫ್ಟಿ ಮಾಡಿದ್ದಾರೆ ಎಲ್ಲ ಓಕೆ. ಆದರೆ ಈ ರೋಡಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಬೇಕಾಯಿತು. ಯಾಕಪ್ಪ ಅಂದರೆ ಬೆಟ್ಟಕ್ಕೆ ಓಡಾಡೋರು ಹಾಗೆ ಬೆಟ್ಟಕ್ಕೆ ಹೋಗೋರು ಜನ ಜಾಸ್ತಿ ಇರ್ತಾರೆ. ನೋಡಿ ಇಲ್ಲಿ ಎಳ್ಕೊಂಡ್ರೆ ಕೊಳ್ಳೇಗಾಲಕ್ಕೆ ಹೋಗುತ್ತೆ 2 ಕಿಲೋಮೀಟ್ರು. ಈ ರೋಡ್ಗಳಲ್ಲಿ ಸ್ವಲ್ಪ ಲೈಟಿಂಗ್ಸು ಅದು ಇದು ಹಾಕಿ ಸರ್ಕಾರದವರು ಸ್ವಲ್ಪ ಇದು ಮಾಡಬೇಕು, ಲೈಟಿಂಗ್ಸ್ ಅರೇಂಜ್ಮೆಂಟ್ನ. ಇದೊಂದು ಮಾಡಿದ್ರೆ ಬೆಟ್ಟಕ್ಕೆ ರೋಡು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ. ಒಂದು ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಬೇಕು. ಅಲ್ಲಲ್ಲಿ ಲೈಟ್ ಇದ್ದರೆ ಇದು ಸಣ್ಣ ಪುಟ್ಟ ರೋಡಲ್ಲ. ಭಕ್ತಾದಿಗಳು, ಮಾದಪ್ಪನ ಭಕ್ತಾದಿಗಳು ಎಲ್ಲ ಓಡಾಡಿ ನೋಡಿ. ನಾವೀಗ ಅಣ್ಣೂರಿಗೆ ಎಂಟ್ರಿ ಆದೋ ಟೈಮ್ ಬಂದು 8:15. ಅಣ್ಣೂರಲ್ಲಿ ಯಾವ ಥರ ಇದೆ ಅಂದರೆ ಅದು ಇದೇ ಥರನೇ ಇದೆ ಸೇಮು. ಅಣ್ಣೂರು ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರು ಸ್ವಲ್ಪ ಲೈಟಿಂಗ್ಸ್ ವ್ಯವಸ್ಥೆ ಇದೆ, ಆಮೇಲೆ ಲೈಟಿಂಗ್ಸ್ ಇಲ್ಲ. ಸ್ವಲ್ಪ ನೋಡಬೇಕು ಸರ್ಕಾರದವರು. ಯಾಕಪ್ಪ ಅಂದರೆ ಭಕ್ತಾದಿಗಳು ನೈಟೆಲ್ಲ ಜರ್ನಿ ಮಾಡ್ತಾರೆ, ಕೆಲ್ಸಕ್ಕೆ ಹೋಗೋರು ಅವರು ಇವರು ಸ್ವಲ್ಪ ಓಡಾಡ್ತಾರೆ. ನೋಡಿ ಸ್ವಲ್ಪ ಇದು ಮಾಡಿ. ರೋಡು ಚೆನ್ನಾಗಿರಲಿಲ್ಲ ಇಲ್ಲಿ ಅಣ್ಣೂರಿಂದ ಮುಂದಕ್ಕೆ, ಫುಲ್ಲು ಜಲ್ಲಿ. ಸುಮಾರು ವರ್ಷಗಳು ಹಂಗೆ ಇತ್ತು. ರೋಡ್ ಹೊಡೆದು ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ರು. ನೋಡಿ ಇಲ್ಲೂ ಸ್ವಲ್ಪ ನಿಲ್ಲಿಸಿದ್ದಾರೆ, ಈಗೂ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಸ್ವಲ್ಪ ರೋಡ್ ಮಾಡಿ. ಈ ರೋಡಿಗೆ ಬಂದರೆ ಫುಲ್ಲು ಬೇಜಾರಾಗೋದು. ಯಾಕಪ್ಪ ಅಂದರೆ ರೋಡ್ ಚೆನ್ನಾಗಿರಲಿಲ್ಲ. ಬೆಟ್ಟಕ್ಕೆ ಹೋಗೋರು, ನೈಟಲ್ಲಿ ಹೋಗೋರು ಸ್ವಲ್ಪ ಇದಾಗೋದು, ಪ್ರಾಬ್ಲಮ್ಗಳು. ಪಂಚರ್ ಆದರೆ ಅದಾದರೆ ಇದಾದರೆ ಸ್ವಲ್ಪ ಪ್ರಾಬ್ಲಮ್ಗಳಾಗೋದು. ಸ್ವಲ್ಪ ರೋಡ್ ಮಾಡಿದ್ದಾರೆ, ಆದರೂ ಇನ್ನೊಂದು ಸ್ವಲ್ಪ ರೋಡ್ ಮಾಡಿ ಬೆಟ್ಟಕ್ಕೆ ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮನವಿ ಅಷ್ಟೇ. ಇಲ್ಲಿ ನಮ್ಗೆ ಗೊತ್ತಿರೋದನ್ನ ಅಪ್ಡೇಟ್ ಮಾಡ್ತಾ ಇರೋದಷ್ಟೇ. ನಾವೇನು ಸರ್ಕಾರಕ್ಕೆ ರೂಲ್ಸು ರೆಗ್ಯುಲೇಷನ್ ಪಾಠ ಮಾಡ್ತಾಯಿಲ್ಲ, ನಾವು ಇರೋದನ್ನ ನಾವು ಹೇಳ್ತಾ ಇರೋದಷ್ಟೇ. ನೋಡಿ ಇಲ್ಲಿಂದ ಸ್ವಲ್ಪ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಟೈಮ್ ಬಂದು ಒಂದು 8:30 ಆಗಿದೆ. ಈ ಥರ ಇದೆ ಜರ್ನಿ ನಮ್ಮದು. ನೋಡಿ ನಾವು ಅಂತೂ ಇಂತೂ ಬಂದೋ ಇಲ್ಲಿಗೆ. ನಿಮಗೆ ಎಲ್ಲ ಪೂರ್ತಿ ವೀಡಿಯೋ ತೋರ್ಸೋಕ್ಕಾಗಲ್ಲ, ಯಾಕಂದರೆ 4 ಅವರ್ ಜರ್ನಿ. ಅದಕ್ಕೋಸ್ಕರ ನಾವು ಎಲ್ಲೆಲ್ಲಿದ್ದೀವಿ ಅನ್ನೋ ಇನ್ಫಾರ್ಮೇಷನ್ ಮಾತ್ರ ನಿಮಗೆ ಅಪ್ಡೇಟ್ ಮಾಡ್ತಾ ಇರೋದು. ಇದು ಬಂದು ಕೌದಳ್ಳಿ ನೋಡಿ ನೈಟಲ್ಲಿ ಯಾವ ಥರ ಇದೆ. ಕೌದಳ್ಳಿ ಸರ್ಕಲ್ ಇದು. ಈ ಕಡೆ ಹೋದರೆ ತಮಿಳ್ನಾಡಿಗೆ ಹೋಗುತ್ತೆ. ಸುಮಾರು ರೂಟ್ ಇದೆ. ಮಾದಪ್ಪನ ಬೆಟ್ಟಕ್ಕೆ ಹೋದ್ರೆ ಅಲ್ಲೊಂದೇ ತಾವಲ್ಲ, ಸುಮಾರು ರೂಟ್ ಇದೆ. ಇದು ಕೌದಳ್ಳಿ. ವಾತಾವರಣ ಈ ಥರ ಇದೆ ನೈಟಲ್ಲಿ. ಇಲ್ಲಿ ಸ್ವಲ್ಪ ಅಕ್ಕಪಕ್ಕ ಅಂಗಡಿ ಇರೋದ ಕಾರಣ ಲೈಟಿಂಗ್ಸು ಸ್ವಲ್ಪ ಇರುತ್ತೆ ವ್ಯವಸ್ಥೆ, ಆರಾಮಾಗಿ ಹೋಗ್ಬೋದು. ಗಾಡಿ ಲೈಟ್ ಇರುತ್ತೆ ಅದು ಗೊತ್ತು. ನೀವು ಅನ್ಕೋತಾ ಇರ್ಬೋದು ಗಾಡಿ ಲೈಟ್ ಇರುತ್ತೆ ಹೋಗ್ಬೋದಲ್ಲ ಅಂತ. ನಾನು ಹೇಳ್ತಾ ಇರೋದು ಗಾಡಿ ಒಂದೇ ಅಲ್ಲ, ಅಕ್ಕಪಕ್ಕ ಗಾಡಿಗಳು ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ. ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ ಜನ. ನೋಡಿ ಇದು ಯಾವ ಥರ ಇದೆ ಅಂತ ನಿಮಗೆ. ಈಗ ನಾವು ಯಾವ ಜಾಗದಲ್ಲಪ್ಪ ಇದ್ದೀವಿ ಅಂದರೆ, ಇದು ಬಂದು ಅಡಿಕೆ ಹಳ್ಳ. ಮಾದಪ್ಪ ಇಲ್ಲಿಂದ ಎಲ್ಲಿ ಮಾದಪ್ಪ ಹೋಗಿರ್ತಾನೆ ಅದೇ ರೂಟಲ್ಲಿ ಜಾಗ ಮಾಡಿರೋದು ಇದನ್ನು. ಇದು ಬಂದು ಅಡಿಕೆ ಹಳ್ಳ. ಇದ್ರದ್ದೊಂದು ಪುರಾತನ ಕಥೆನೇ ಇದೆ. ಅದು ಯಾವುದು ಏನು ಅಂತಲೂ ನಿಮಗೆ ತಿಳಿಸ್ತೀನಿ. ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಬೇವದಟ್ಟಿ ಕಾಳಮ್ಮವ್ರದ್ದು ಗದ್ಗೆ ಇದೆ, ಅದನ್ನು ನಿಮಗೆ ಆದರೆ ತೋರಿಸ್ತೀನಿ. ಯಾಕಪ್ಪ ಅಂದರೆ ಕತ್ಲೆಯಲ್ಲಿ ಕಾಣ್ತಾ ಇಲ್ಲ ಯಾವ ಥರ ಇದೆ ಏನು ಅಂತ. ಇದು ನೋಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಒಂದು ಜೇನುತುಪ್ಪ ಸಿಗುತ್ತೆ ನೋಡಿ. ಫೈನಲಾಗಿ ನಾವು ತಲುಪ್ತೋ ತಾಳ್ಬೆಟ್ಟನ. ಸುಮಾರು ಈಗ ಟೈಮ್ ಬಂದು ಒಂದು 8:45 8:50 ಆಗಿದೆ. ನಾವು ಬಂದಿದ್ದೀವಿ ತಾಳ್ಬೆಟ್ಟಕ್ಕೆ. ನೋಡಿ ಲೈಟಿಂಗ್ಸ್ ಅರೇಂಜ್ಮೆಂಟು ಒಂದು ಅರ್ಧ ಕಿಲೋಮೀಟ್ರ್ ದೂರದಿಂದನೇ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದು ಪರ್ಮನೆಂಟು, ಯಾವಾಗೂ ತೆಗಿಯಲ್ಲ, ಹಾಕಲ್ಲ. ಒಂದು ಸತಿ ಹಾಕ್ಬಿಟ್ಟಿದ್ದಾರೆ. ಈ ಥರ ಇದೆ ನೈಟಲ್ಲಿ ತಾಳ್ಬೆಟ್ಟ. ಸ್ವಲ್ಪ ಜನ ಕಮ್ಮಿನೇ. ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ, ಆದರೂ ಜನ ಕಮ್ಮಿನೇ ಸ್ವಲ್ಪ. ಬನ್ನಿ ಈಗ ನಾವು ತಾಳ್ಬೆಟ್ಟದಲ್ಲಿ ಧೂಪ ಹಾಕಿ ಕೈ ಮುಗಿದು ಜರ್ನಿನ ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗೋಣ. ಮೊದಲು ಧೂಪ ಹಾಕಿ ಕೈ ಮುಗ್ಕೊಂಡು ಬರೋಣ. ನೋಡಿ ಓಂ ಹರ ಹರ ಮಹಾದೇವ್. ನಾವು ಇದ್ದೀವಿ ಈಗ ತಾಳ್ಬೆಟ್ಟದಲ್ಲಿ. ನೋಡಿ ಅಕ್ಕಪಕ್ಕ ಸೈಡ್ ಮಾಡಿದ್ರು ಇವರು ಮಧ್ಯದಲ್ಲೇ ಬರ್ತಾರೆ ಭಕ್ತಾದಿಗಳು. ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ಅಕ್ಕಪಕ್ಕ ರೋಡ್ ಇದೆ ಆದರೂ ಬರ್ತಾರೆ ಕಾರಿಂದ. ಬನ್ನಿ ನಾವೀಗ ಮಾದಪ್ಪನಿಗೆ ಕೈ ಮುಗ್ದು ಧೂಪ ಹಾಕೋಣ. ಹಾಕ್ಬಿಟ್ಟು ಜರ್ನಿನ ಸ್ಟಾರ್ಟ್ ಮಾಡೋಣ. ಮಾದಪ್ಪ.
ಗುರುವೆ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಫೈನಲಿ ಬನ್ನಿ ಧೂಪ ಹಾಕ್ಬಿಟ್ಟು ಒಂದು 4 ಫೋಟೋ ತಕ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡೋಣ. ನಾವು ಏನಕ್ಕೋಸ್ಕರ ಬಂದಿದ್ದೀವಿ ಅಂತಲೂ ನಿಮಗೆ ಹೇಳ್ತೀನಿ, ಅದನ್ನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ಏನಕ್ಕೋಸ್ಕರ ಒಂದು ಕೆಲಸ ಇದೆ ಅಂತ ಹೇಳಿದ್ನಲ್ಲ ನಿಮಗೆ, ಅದೇನು ಅಂತ ನಿಮಗೆ ಮುಂದೆ ತಿಳಿಸ್ತೀನಿ. ಬನ್ನಿ ಫೋಟೋ ತೆಗೆದು ಎಲ್ಲ ಫೋಟೋ ತಗೊಂಡು ಪೂಜೆ ಮಾಡಿ ಮಾದಪ್ಪನಿಗೆ ಧೂಪ ಹಾಕಿ ಬನ್ನಿ ಈಗ ಜರ್ನಿನ ಸ್ಟಾರ್ಟ್ ಮಾಡೋಣ. ಮುಂದೆ ಯಾವ ಥರ ಇದೆ ಏನು ಎತ್ತ ನಿಮಗೆ ಹೆಂಗೆ ದರ್ಶನ ಮಾಡೋದು ಎಷ್ಟೊತ್ತಲ್ಲಿ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ. ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ. ಯಾವ ಥರ ಜರ್ನಿ ಅಂತ ನಿಮಗೆ ನೈಟಲ್ಲಿ ಯಾರ್ಯಾರು ಬಂದಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಇದು ಮಹದೇಶ್ವರ ಬೆಟ್ಟದಲ್ಲಿ ಟಾಪ್ ಲೊಕೇಶನ್. ಇದು ಯಾವ ಥರ ಇದೆ, ಯಾವ ಥರ ಲೈಟಿಂಗ್ಸ್ ಕಾಣ್ತಾ ಇದೆ ಅರೇಂಜ್ಮೆಂಟು ಅಂತ ನೋಡಿ. ಫುಲ್ಲು ಸ್ಟ್ರೈಟ್ ಹೋದರೆ ಟೋಲ್ ಸಿಗುತ್ತೆ ನಿಮಗೆ. ಅಲ್ಲಿ 10 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. 10 ರೂಪಾಯಿ ಇದೆಲ್ಲ ಕೊಡ್ಬೋದು. ಆದರೂ ಇಲ್ಲೇ ಲೆಫ್ಟ್ ತೊಗೊಂಡ್ರೆ ಡೈರೆಕ್ಟು ಬೆಟ್ಟದೊಳಕ್ಕೆ ಹೋಗ್ತೀವಿ. ಆ ಜಾಗ ಯಾವುದು ಏನು ಎತ್ತ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ. ಅಲ್ಲಿಂದ ಬರ್ಬೇಕಾದ್ರೆ 4 ಅಂಗಡಿ ಸಿಗ್ತಾವೆ. ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಸ್ಟ್ರೈಟ್ ಹೋಗಿ ನೀವು, ಅದು ರೋಡೇನೆ, ಕಾಡೇನಲ್ಲ, ರೋಡೇ. ಸಾವಿರಾರು ಮನೆಗಳಿವೆ, ಸುಮಾರು ಒಂದು ಬೀದಿನೇ ಇದೆ ಅಲ್ಲಿ. ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಷ್ಟೇ. ಡೈರೆಕ್ಟು ದೇವಸ್ಥಾನದ ಹಿಂದಕ್ಕೆ ಹೋಗುತ್ತೆ. ಈ ಜಾಗ ಯಾವುದಪ್ಪ ಅಂದರೆ ಮಹದೇಶ್ವರ ಬೆಟ್ಟದಿಂದ ನಡ್ಕೊ ಬರ್ತಾರೆ ನೋಡಿ ಭಕ್ತಾದಿಗಳು ಯಾವ ಜಾಗದಿಂದ ನಡ್ಕೊ ಬರ್ತಾರೆ ಆ ಜಾಗಕ್ಕೆ ಹೋಗುತ್ತೆ ಇದು ನೋಡಿ. ಇಲ್ಲಿ ಸುತ್ತ ಹಳೆ ಮನೆಗಳು, ಹಳೇ ಕಾಲದ್ದು, ಸುಮಾರು 40ರಿಂದ 70 ವರ್ಷದ ಮನೆಗಳು ಇಲ್ಲಿವೆ. ಆದರೂ ಯಾವ ಥರ ಇದೆ ನೋಡಿ. ಈ ಥರ ನೋಡೋಕೆ ಸಿಗೋದೇ ಮಾದಪ್ಪನ ಬೆಟ್ಟದಲ್ಲಿ. ಯಾಕಪ್ಪ ಅಂದರೆ ಸುಮಾರು ಊರುಗಳಲ್ಲಿ ಎಲ್ಲ ಡೆಮಾಲಿಷ್ ಮಾಡಿ ಕಟ್ಟಿರೋದೇ ಜಾಸ್ತಿ. ಮಹದೇಶ್ವರ ಬೆಟ್ಟಕ್ಕೆ ಬಂದರೆ ಇಲ್ಲಿ ನೋಡ್ಬೋದು ನೀವು. ನಾವು ಯಾವ ಜಾಗಕ್ಕೆ ಬಂದಿದ್ದೀವಪ್ಪ ಅಂದರೆ, ಇದು ಮಹದೇಶ್ವರ ಬೆಟ್ಟದಲ್ಲಿ ಮಾರ್ಕೆಟ್ ಅಂತಲೇ ಕರೀತಾರೆ, ಪೇಟೆ ಬೀದಿ. ಇದು ಮಹದೇಶ್ವರ ಬೆಟ್ಟದಲ್ಲಿ ಪೇಟೆ ಬೀದಿ. ಯಾಕಪ್ಪ ಅಂದರೆ ಇಲ್ಲಿ ಎಲ್ಲ ಥರ ಅಂಗಡಿ, ಮೆಡಿಕಲಿಂದ ಹಿಡ್ದು ದಿನಸಿ ಅಂಗಡಿ, ಒಂದು ಬ್ಯಾಗ್ ಅಂಗಡಿ, ಬಟ್ಟೆ ಅಂಗಡಿ, ಎಲ್ಲ ಥರ ಅಂಗಡಿ ಇದೇ ಏರಿಯಾದಲ್ಲಿರೋದು. ಅದೇ ಏರಿಯಾಗೆ ಬಂದಿದ್ದೀವಿ ನಾವು ನೋಡಿ. ಇದು ಹಳೆ ಮನೆಗಳು, ಎಷ್ಟು ಹಳೆ ಕಾಲದ್ದು ಅಂದರೆ ಇವೆಲ್ಲ ಸುಮಾರು 70-80 ವರ್ಷದ ಹಿಂದೆ ಮನೆಗಳು ಇವೆಲ್ಲ. ಇಲ್ಲಿಗೆ ಬರೋರು, ಹಾಗೆ ಮಾದಪ್ಪನ ಬೆಟ್ಟಕ್ಕೆ ನಡ್ಕೊಬರೋರು, ಪಾದಯಾತ್ರೆ ಮಾಡೋರು ಇದೇ ಜಾಗದಲ್ಲಿ ಬರೋದು ನೋಡಿ. ಇಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಬಂದಾಗ ಮೊಬೈಲ್ ಚಾರ್ಜಿಂಗು ಆ ಥರ ವ್ಯವಸ್ಥೆ ಎಲ್ಲ ಇಲ್ಲಿ ಈ ಅಂಗಡೀಲಿ ವ್ಯವಸ್ಥೆ ಮಾಡ್ತಾರೆ. ಬನ್ನಿ, ಎಲ್ಲ ಥರ ಇದೆ ನೋಡಿ. ನಾವು ಯಾವ ಜಾಗದಲ್ಲಿ ಬೆಟ್ಟಕ್ಕೆ ಎಂಟ್ರಿ ಆದವು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ನೋಡಿ. ಬೆಟ್ಟದ ಮೇಲೆ ಮಾದಪ್ಪ ಯಾವ ಥರ ಕಾಣ್ತಾ ಇದೆ ಲೈಟಿಂಗ್ಸು. ಅಲ್ಲಿಗೆ ಯಾರನ್ನೂ ಬಿಡ್ತಾ ಇಲ್ಲ. ಅದಕ್ಕೆ ನೋಡೋಣ, ಅಲ್ಲೂ ಟ್ರೈ ಮಾಡ್ತೀವಿ ಆಗುತ್ತಾ ಏನು ಅಂತ. ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನಾವು ಯಾವ ಥರ ದರ್ಶನ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಹೋದ ಸಲ ಇದೇ ತಾವು ರೂಮ್ ಮಾಡಿದ್ದೋ ನಾವು. ಅಲ್ಲಿ ಯಾವ ಥರ ಜರ್ನಿ ಇತ್ತು ಅಂತ ಹೇಳ್ತೀನಿ ನಿಮಗೆ. ಬನ್ನಿ, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗ. ಯಾಕಪ್ಪ ಅಂದರೆ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಆಗಿ ಗಾಡಿ ಬಿಡಲ್ಲ. ಅದಕ್ಕೋಸ್ಕರ ದೇವಸ್ಥಾನದ ಹಿಂದೆಗಡೆ ನಿಮ್ಮನ್ನ ಕರ್ಕೊ ಹೋಗ್ತೀನಿ. ಯಾವ ಥರ ಹೋಗೋದು ಅಂತಲೂ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಚೇರಿಗಳು, ಬ್ಯಾಂಕ್, SBI ಬ್ಯಾಂಕ್ದು ATM ಇಲ್ಲೇ ಸಿಗುತ್ತೆ. ಹಾಗೆ ನೀವು ಮಹದೇಶ್ವರ ಬೆಟ್ಟದಲ್ಲಿ ರೂಮ್ಗಳು ಬುಕ್ಕಿಂಗ್ ಮಾಡಬೇಕು ಅಂದರೂ ನೋಡಿ, ಮಾಹಿತಿ ಕೇಂದ್ರ, ಅದು ಮಾಹಿತಿ ಕೇಂದ್ರದಲ್ಲಿ ರೂಮು ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು. ಹಾಗೆ ಕ್ಯಾಶ್ ಆನ್ ಬುಕ್ಕಿಂಗು ಮಾಡ್ಬೋದು. ಅಲ್ಲೇ ಬುಕ್ಕಿಂಗ್ ಮಾಡಿದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಈ ಪೆಟ್ರೋಲ್ ಬಂಕಲ್ಲಿ ಸಖತ್ತು ಮೋಸ. ಯಾಕಪ್ಪ ಅಂದರೆ ಪೆಟ್ರೋಲ್ ಬಂಕ್ಗೆ ಏನಕ್ಕಪ್ಪ ಬರ್ತಾರೆ ಅಂದರೆ ಪೆಟ್ರೋಲ್ ಹಾಕ್ಸೋಕ್ಕೆ. ಇವರು ಪೆಟ್ರೋಲ್ ಹಾಕೋ ಥರ ನಾಟಕ ಆಡಿ ಪೆಟ್ರೋಲ್ನ ಹಾಕೋದಿಲ್ಲ, ಎಲ್ಲ ಏರ್ನ ಬಿಟ್ಟು ಪೆಟ್ರೋಲ್ನ ಹೊಡಿತಾರೆ. ಆವಾಗ ಈಗ ಬೆಟ್ಟಕ್ಕೆ ಬಂದವರು ಪೆಟ್ರೋಲ್ ಇದೆ ಅಂತ ಧೈರ್ಯದಲ್ಲಿ ನೀಟಲ್ಲಿ ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಈ ಥರ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾದರೆ, ನೈಟ್ ಜರ್ನಿಲಿ ಗಾಡಿ ಎಲ್ಲಾರ ಸ್ಟಾಪ್ ಆದರೆ ಏನಪ್ಪ ಮಾಡೋದು ಅಂತ ಒಂದು ಎಚ್ಚರಿಕೆಗೆ ಅಷ್ಟೇ. ಈಗ ನೋಡ್ತಾ ಇದ್ದೀರಿ ನೀವು, ನಾನು ಹೋಗ್ತಾ ಇರೋ ಜಾಗ ಹಿಂದೆಗಡೆ ಯಾವ ಥರ ಇದೆ, ಏನು ವ್ಯವಸ್ಥೆ ಅಂದರೆ ಇಲ್ಲಿ ಗಾಡಿ ಪೂಜೆ ಮಾಡ್ತಾರೆ. ಗಾಡಿ ಪೂಜೆ ಮಾಡಿ ಅವರೇ ತೊಳೆದು ಅವರೇ ಪೂಜೆ ಮಾಡಿಕೊಡ್ತಾರೆ. ಇದಕ್ಕೆ ಇಷ್ಟು ಚಾರ್ಜ್ ಅಂತ ಮಾಡಿ ಕೊಡ್ತಾರೆ. ಅದನ್ನು ನೀವು ನೋಡಿಕೊಂಡು ಪೂಜೆ ಮಾಡಿಸಿ ಅಂತ ಹೇಳ್ತಾ, ಇಲ್ಲಿ ನೋಡಿ ನಾವು ಬಂದಿರೋದೇ ಬ್ಯಾಕ್ ಸೈಡು. ಈ ರೈಟ್ ಸೈಡ್ ಹೋಗಿದರೆ ಹೊಸೂರು ಸಿಕ್ಕದು ನಿಮಗೆ. ನಾವು ಇಲ್ಲಿ ನೋಡಿ, ಈಗ ತೋರಿಸ್ತಾ ಇದ್ದೀವಿ ನೋಡಿ, ಇದು ಹಿಂದೆಗಡೆ
ಹಿಂದೆಗಡೆ ಇಲ್ಲಿ ಗಂಟ ಗಾಡಿ ಎತ್ಕೊಬರ್ಬೋದು. ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ಗಾಡಿ ಪೂಜೆ ಮಾಡಿಸೋ ಜಾಗ ಇದೇನೆ. ಅವರೇ ವಾಶ್ ಮಾಡಿ ಎಲ್ಲ ಇದು ಮಾಡಿಕೊಡ್ತಾರೆ. ಮಾದಪ್ಪನ ಬೆಟ್ಟಕ್ಕೆ ಬಂದರೆ ಎಲ್ಲ ಗಾಡಿ ಪೂಜೆ ಮಾಡಿಸ್ತಾರೆ ಅಂದ್ರಲ್ಲ, ಅದಕ್ಕೆ ಒಂದು ಸ್ಥಳ ಮಾಡಿದ್ದಾರೆ. ಯಾವ ಸ್ಥಳ ಅಂದರೆ ಅದೇ ಸ್ಥಳ ಅದು. ನೋಡಿ ಎಲ್ಲ ವಾಶ್ರೂಮ್ ಸ್ಪೆಷಾಲಿಟಿ ಸ್ವಲ್ಪ ಕಮ್ಮಿನೇ. ಒಂದು ಕಡೆ ಇದೆ, ಅದು ದೇವಸ್ಥಾನದವು ಸ್ವಲ್ಪ ಚೆನ್ನಾಗಿದೆ. ಬನ್ನಿ ಎಲ್ಲ ನಿಮಗೆ ಈ ಜರ್ನಿಲಿ ಎಲ್ಲ ಯಾವ ಥರ ವ್ಯವಸ್ಥೆ ಇದೆ, ಏನು ವ್ಯವಸ್ಥೆ ಇಲ್ಲ, ಅದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ. ನೋಡಿ ಬಂದಿದ್ದೀವಿ ನಾವೀಗ ಮಹದೇಶ್ವರ ಬೆಟ್ಟಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆ ಅಂತ ಮಾಡಿದ್ದಾರೆ ನೋಡಿ. ದೊಡ್ಡದಾಗಿದೆ ಇದು, ಸಣ್ಣ ಪುಟ್ಟದಂತೂ ಅಲ್ಲ, ದೊಡ್ಡದಾಗಿ ಇದೆ. ಎಲ್ಲ ಜನ ಒಟ್ಟಾಗಿ ಕೂಡಿದಾಗ ಗಾಳಿಯ ಆಡಲ್ಲ ಅಂತ ಸುಮಾರು ಒಂದು 15-20 ಅಡಿ ದೊಡ್ಡದಾಗಿ ಶೀಟ್ ಹಾಕಿದ್ದಾರೆ ಮೇಲ್ಗಡೆಗೆ. ಕೆಳಗಡೆ ಇದ್ದರೆ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಗಾಳಿ ಹವ ಆಡಲ್ಲ ಅಂತ ಒಂದು 20 ಅಡಿನೇ ಹಾಕಿದ್ದಾರೆ. ಒಂದು ಸ್ಟೇಜ್ ಮಾಡಿದ್ದಾರೆ. ಇಲ್ಲಿ ಯಾವ್ದಾರ ಕಾರ್ಯಕ್ರಮಗಳು, ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆಲಿ ಕಾರ್ಯಕ್ರಮಗಳು ನಡೆಯುತ್ತೆ. ಇದಕ್ಕೆ ಒಂದು ಸ್ಟೇಜು ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಬನ್ನಿ ನಾವು ಟೈಮ್ ಬಂದು ಒಂದು 9-9:15 ಮೇಲೆ ಆಗಿಬಿಟ್ಟಿದೆ. 7 ಗಂಟೆಗೆ ಬಂದಿದ್ರೆ ನಿಮಗೆ ಒಂದು ಚಿನ್ನದ ತೇರನ್ನ ತೋರಿಸುವೆ, ಆದರೆ ಆಗಲಿಲ್ಲ. ನಾವು ಹೊರಟಿದ್ದೆ ಅಲ್ಲಿಂದ 5:30. ಅದಕ್ಕೋಸ್ಕರ ನಿಮಗೆ ಚಿನ್ನದ ತೇರು ತೋರ್ಸೋಕ್ಕಾಗಲಿಲ್ಲ. ಇನ್ನೊಂದು ಸತಿ ಬಂದಾಗ ನಾನು ನಿಮಗೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ, ನೋಡಿ ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ. ಆನೆನೂ ಇಲ್ಲ ಅಲ್ಲಿ. ನೋಡಿ ಆನೆ ಬಾಕ್ಲಾಕ್ಬಿಟ್ಟಿದ್ದಾರೆ. ಪಕ್ಕದಲ್ಲಿ ಲಾಡು ಕೌಂಟ್ರ್ ಇದೆ, ಅದು ಓಪನ್ ಇದೆ. ಅಲ್ಲಿಂದ ಬಂದು ನೋಡ್ತಾ ಇರ್ಬೋದು, ಭಕ್ತಾದಿಗಳಿಗೊಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಚಾಪೆ ದಿಂಬೂ ಸಿಗುತ್ತೆ. ನೋಡಿ ನಾವು ಆವಾಗಲೇ ಏಂತಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ನ ನಿಮಗೆ. ನಮ್ಮ ಹುಡುಗ ಈಗ ಜನಗಳು ಏನು ಮಾಡ್ತಾಯಿದ್ದಾರೆ ಅಂದರೆ, ಈಗ ಸಾಂಗ್ಗಳು ಡಿಫ್ರೆಂಟಾಗಿ ಬರೋದ್ರಿಂದ ಜನಪದ ಗೀತೆನೇ ಮರ್ತಿದ್ದಾರೆ. ಈಗ ಜನಪದ ಗೀತೆ ಯಾರಿಗೋ ಸುಲಭವಾಗಿ, ಚಿಕ್ಕ ಮಕ್ಕಳಿಗೆ ಜನಪದ ಗೀತೆ ಅಂದ್ರೇ ಸ್ವಲ್ಪ ಗೊತ್ತಿಲ್ಲ. ಆಗಿನ ಕಾಲದವ್ರು ಗೊತ್ತಿರ್ಬೋದು, ಚಿಕ್ಕ ಮಕ್ಳಿಗೆ ಗೊತ್ತಿಲ್ಲ. ಅದನ್ನು ಜ್ಞಾಪನಿಸೋಕ್ಕೋಸ್ಕರ ನಮ್ಮ ಹುಡುಗ ಅವನ ತಲೆಯಲ್ಲಿ ಬಂದಿದ್ದು, ನಾವು ಈ ಥರ ಮಾಡಿಸಿದ್ರೆ ಹೆಂಗಿರುತ್ತೆ ಅಂತ. ಅವನು ಒಂದು ಜನಪದ ಗೀತೆನ ಓನಾಗಿ ರೆಡಿ ಮಾಡೋಕ್ಕಾಗದೆ ಹೋದ್ರು, ಒಂದು ತಕ್ಕ ಮಟ್ಟಿಗೆ ಒಂದು ಸಾಂಗ್ನ ರೆಡಿ ಮಾಡಿದ್ದಾನೆ. ಅದನ್ನು ಎಲ್ಲ ಜನಪದ ಕಲಾವಿದರು ತಾವು ಆಡಿಸಿ, ಒಂದು ಆಡಿಯೋ ಥರ ಮಾಡಿಸಿ, ಒಂದು ಶಾರ್ಟ್ ಆಲ್ಬಮ್ ಸಾಂಗ್ನ ಮಾಡಿದ್ದಾನೆ. ನಾವು ಈಗ ಬಂದಿರೋದೇ ಅದನ್ನು ಲಾಂಚ್ ಮಾಡೋಕ್ಕೆ. ಲಾಂಚ್ ಅಂದರೆ ಟ್ರೈಲರ್ ಲಾಂಚು, ಡೇಟ್ ಲಾಂಚು ಎರಡೂ ಮಾಡಿ October 26 ಸಾಂಗ್ ರಿಲೀಸ್ ಆಗುತ್ತೆ. ಎಲ್ಲ ಅಪ್ಪು ಟ್ರಾವೆಲರ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಿಕ್ಕ ಯೂಟ್ಯೂಬರ್ಸ್ನೂ ಬೆಳೆಸಿ ಅಂತ ಹೇಳ್ತಾ ಬನ್ನಿ. ನಾವು ಈಗ ಎಲ್ಲೋಗ್ತಾ ಇದ್ದೀವಿ ಅಂದರೆ, ನೋಡ್ತಾ ಇರ್ಬೋದು ಅಲ್ಲಿ ಬಸವ ಬಂದಿದೆ. ಬಸವ ಯಾವುದಪ್ಪ ಅಂದರೆ ಅದು ಕವನಾಪುರ, ಚನ್ನಪಟ್ಟಣದಲ್ಲಿ ಇರೋ ದೇವಸ್ಥಾನ. ನಿಮಗೆ ಕವನಾಪುರ ಅಂದರೆ ಗೊತ್ತಿರುತ್ತೆ, ಕವನಾಪುರದ ಬಸವ ಅಂದ್ರೂ ಗೊತ್ತಿರುತ್ತೆ ನಿಮಗೆ. ಯಾವ ಥರ ಬಸವ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಅದಕ್ಕೊಂದು ಬಸ್ಸು ಇದೆ, ಆ ಬಸ್ಸನ್ನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ. ಈಗ ಒಳಗಡೆ ಇರೋದ್ರಿಂದ ಆಗಲ್ಲ. ನೋಡಿ ಕವನಾಪುರ ಬಸವ ಇದು ಚನ್ನಪಟ್ಟಣದಲ್ಲಿರೋದು. ನೋಡಿ ಅವರು ಬೆಳಗ್ಗೆ ವಿಶೇಷವಾದ ಪೂಜೆನ ಇಟ್ಕೊಂಡಿದ್ದಾರೆ. ಬೆಳಗಿನ ಜಾವ 6 ಗಂಟೆಗೇ ಒಂದು ಪೂಜೆ. ನಮ್ಮ ಚನ್ನಪಟ್ಟಣದವ್ರು ಸಿಕ್ಕಿ ನಮಗೆ ತುಂಬ ಖುಷಿಯಾಯಿತು. ನೋಡಿ ತುಂಬ ಖುಷಿಯಾಯಿತು. ನೋಡಿ ಬಸವ ಇದು ಕವನಾಪುರದ ಬಸವ. ನಮ್ಮ ಹುಡುಗರೆಲ್ಲ ಒಂದೊಂದು ಫೋಟೋ ತೊಗೊಂಡ್ರು. ಹಾಗಾದರೆ ಬೆಳಗಿನ ಜಾವ ಆಗಲ್ಲ. ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ದಾರೆ. ಒಂದು ಒಳ್ಳೆ ವ್ಯವಸ್ಥೆ, ಮಳೆ ಬಂದರೂ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಬನ್ನಿ ಜರ್ನಿ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಇನ್ನು ಮುಂದೆ. ನಾವಿನ್ನೂ ರೂಮ್ ಮಾಡೋ ಪ್ಲ್ಯಾನ್ ಇದೆ, ನೋಡೋಣ ಯಾವ ಥರ ಆಗುತ್ತೆ ಏನು ಅಂತ. ಬನ್ನಿ ಈಗ ನಮಗೆ ದರ್ಶನ ಮಾಡೋಕ್ಕೆ ಟೈಮ್ ಚೆನ್ನಾಗಿದೆ. ನಿಮಗೆ ಹೇಳಿದ್ನಲ್ಲ, ಮಾದಪ್ಪನ ದರ್ಶನ ಮಾಡೋಕ್ಕೆ ಯಾವ ಟೈಮ್ ಸೂಕ್ತ. ಯಾಕಂದರೆ ಎಲ್ಲ ಟೈಮಲ್ಲೂ ಮಾಡ್ಬೋದು, ಆದರೆ ಈಗ ಜನ ಜಾಸ್ತಿ 4 ಗಂಟೆಯಿಂದ, ಬೆಳಗಿನ ಜಾವ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸುಮಾರು ಸಂಜೆ 8 ಗಂಟೆ ಗಂಟ ಫುಲ್ಲು ಜನ ಇರ್ತಾರೆ. ನಾವು ಅದೇ 9 ಗಂಟೆ ಮೇಲೇನಾರ ದರ್ಶನ ಮಾಡೋಕ್ಕೆ ನಿಂತ್ಕೊಂಡ್ರೆ ಮಾದಪ್ಪನ ದರ್ಶನನೂ ಪೂರ್ತಿ. ನಾವಿಲ್ಲ ಅಂದರೂ ಮಾದಪ್ಪನ ತಾವು ಒಂದು 5 ನಿಮಿಷ ನೋಡಿ ಮಾದಪ್ಪನ ಖುಷಿ ಪಡ್ಬೋದು. ಅಷ್ಟು ದೂರದಿಂದ ಬಂದಿರ್ತೀವಿ. ಈಗ ಬೇಗ ಕಳಿಸಿದ್ರೆ ಜನಕ್ಕೆ ತೃಪ್ತಿ ಆಗೋಲ್ಲ ಮಾದಪ್ಪನ ನೋಡಿರೋ ಥರ. ನೀವು ಬನ್ನಿ ಸಂಜೆ ಒಂದು 8 ಗಂಟೆ, 8:30, 9 ಗಂಟೆ ಮೇಲೆ ಬಂದರೆ ನೋಡಿ ಜನನೇ ಇರೋಲ್ಲ. 5 ನಿಮಿಷದ ದರ್ಶನ. ನೀವು ಅಂದ್ಕೊಂಡಿರ್ತೀರ ಬಂದರೆ ಕ್ಯೂವಲ್ಲಿ ನಿಂತ್ಕೋಬೇಕು, ಸುಮಾರು ಜನ ಇರ್ತಾರೆ ಅಂದ್ಬಿಟ್ಟು ಬೆಳಗಿನ ಜಾವ ನಿಂತ್ಕೋತೀರ. ಅದು ಸ್ವಲ್ಪ ಪ್ರಾಬ್ಲಮ್ಮೇ. ಆದರೂ ನೈಟಲ್ಲಿ ಬನ್ನಿ,
ಜನ ಇರಲ್ಲ, ದರ್ಶನ ಮಾಡ್ಬೋದು ಮಾದಪ್ಪಂದು ಆರಾಮಾಗಿ. ನೋಡಿ ಒಳಗಡೆ ಯಾವ ಥರ ಇದೆ ವಾತಾವರಣ. ಟೈಮ್ ಬಂದು 9:45. ನೋಡಿ ಇಷ್ಟೇ ಜನ ಇರೋದು. ನಾವು ಸುಮಾರು 9:30ಗೆ ಬಾಕ್ಲಂತೆ. ನಾವು ಬಂದಿದ್ದೀವಿ ಸುಮಾರು 9 ಗಂಟೆ ಒಳಗೆ ಬಂದು. ಈ ಥರ ಇದೆ ಜರ್ನಿ. ಬನ್ನಿ ಒಳಗಡೆ ದರ್ಶನ ಮಾಡ್ತೀವಿ, ಅದನ್ನು ತೋರಿಸ್ತೀನಿ. ಹಾಗೆ ನಿಮಗೆ ನಾವು ಬಂದಿರೋ ಕೆಲಸ ಏನಪ್ಪ ಅಂತ ಹೇಳಿದ್ದೀನಿ ನಿಮಗೆ. ಒಂದು ಟೀಸರ್ ಲಾಂಚ್ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲ ಅಪ್ಪು ಟ್ರಾವೆಲರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ನಮ್ಮ ಜರ್ನಿ ಇನ್ನೂ ಮಾದಪ್ಪನ ದರ್ಶನ ಮಾಡಿ ಬೆಳಗ್ಗೆ ಯಾವ ಥರ ವಾತಾವರಣ ಇದೆ ಅಂತಲೂ ತೋರಿಸ್ತೀನಿ. ನೋಡಿ ಕಾಣಿಕೆ ಉಂಡಿ ನೋಡ್ತಾ ಇದ್ದೀರಿ. ದರ್ಶನ ನಮಗೆ ಇಲ್ಲ ಅಂದರೂ 5 ನಿಮಿಷ ಮಾಡ್ದೋ. ನಾವು ಅಂದ್ಕೊಂಡಿರೋದನ್ನ ಮಾದಪ್ಪ ಒಂದು ಸ್ವಲ್ಪ ಆಶೀರ್ವಾದ ಮಾಡಿ ಮಾದಪ್ಪನ ವಿಗ್ರಹ ತಾವೇ ಇಕ್ಕಿದ್ರು. ಮಾದಪ್ಪನ ತಾವು ಇಕ್ಕಿ ಪೂಜೆ ಮಾಡಿಕೊಟ್ರು. ನಮಗೆ ಸಖತ್ ಖುಷಿ ಆಯಿತು. ಒಂದು ಸಣ್ಣ ಪುಟ್ಟ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಆಸೆ ಇತ್ತು. ಅದು ನಮ್ಮ ಹುಡುಗವ್ರ ಆಸೆ. ಆದರೂ ನಾವು ಅದಕ್ಕೇನು ಅಡ್ಡಿ ಆಗದಂತೆ ಸಪೋರ್ಟ್ ಮಾಡಿ ಎಲ್ಲರೂ ಹಾಗೆ ಬೆಳೆಸಿ ಸಣ್ಣ ಆಲ್ಬಮ್ ಸಾಂಗ್ನ ಮಾಡಿ ಒಂದು ಜನರಿಗೆ ತಲುಪಿಸ್ಬೇಕು ಅನ್ನೋ ಪ್ರಯತ್ನ ನಮ್ಮ ತಾವಿದೆ. ಇವತ್ತಿಂದ ಆಗಿತ್ತು ಈ ಜರ್ನಿ. ನಮ್ಮದು ಇವತ್ತೊಂದಾಗಿತ್ತು ಈ ಜರ್ನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ. ಇದೇ ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ನಿಮಗೆ. ಹಾಗೆ ಬೆಳಗಿನ ಜಾವ ಜರ್ನಿ ಯಾವ ಥರ ಇರುತ್ತೆ ಅಂತಲೂ ನಿಮಗೆ ತೋರಿಸ್ತೀನಿ.